ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸದನದ ಒಳಗೂ ಹಾಗೂ ಹೊರಗೂ ನೀಟ್ ವಿಚಾರವಾಗಿ ಪ್ರತಿಭಟನೆ ನಡೀತಾ ಇದ್ರೆ ರಾಜ್ಯದಲ್ಲಿ ಮಾತ್ರ ಬಿಜೆಪಿ ಪ್ರತಿಭಟಿಸ್ತಾ ಇದೆ. ಮೋದಿ ನಿವಾಸದ ಮುಂದೆ ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿಯಿಂದ ರಸ್ತೆ ತಡೆದು ಪ್ರೊಟೆಸ್ಟ್ ನಡೀತಾ ಇದೆ. ಮೈಸೂರು, ಮಂಡ್ಯ, ವಿಜಯಪುರ, ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬೀದಿಗೆ ಇಳಿದು ಪ್ರತಿಭಟಿಸ್ತಾ ಇದ್ದಾರೆ. ಮೈಸೂರಿನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬಿಜೆಪಿಯ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಮತ್ತು ಮೈಸೂರಿನ ಪ್ರತಿಭಟನಾ ದೃಶ್ಯಗಳಿವೆ. ದೇಶದಲ್ಲಿ ಕಾಂಗ್ರೆಸ್ ಅರಾಜಕತೆಯನ್ನ ಹಬ್ತಾ ಇದೆ ಅನ್ನೋದು ಬಿಜೆಪಿಯ ಆಕ್ರೋಶ. ಪ್ರತಿ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಬೀದಿಗೆ ತಿಳಿಸೋ ಕೆಲಸವನ್ನ ಎಲ್ಲ ಕಾರ್ಯಕರ್ತರುಗಳು ಮಾಡೋಣ. ಯಾವುದೇ ರೀತಿಯಾದಂತಹ ಹೋರಾಟಕ್ಕೆ ನಾವೆಲ್ಲ ಮಡಿಕೇರಿ ಹಾಗೂ ವಿಜಯಪುರದ ಪ್ರತಿಭಟನಾ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರಸ್ತೆಗಿಳಿದಂತಹ ಬಿಜೆಪಿ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಪುಡಿ ರೌಡಿಗಳ ದಾಳಿ ನಡೆಸುವ ಕಾಂಗ್ರೆಸ್ ಕರುನಾಡಿಗೆ ಕಂಟಕ ಅನ್ನುವಂತಹ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಪ್ಲಕಾರ್ಡ್ಗಳನ್ನ ಹಿಡಿದು ಪ್ರತಿಭಟಿಸ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ಕಾಂಗ್ರೆಸ್ ರಾಜಕೀಯಕ್ಕೆ ವಿದ್ಯಾರ್ಥಿಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಡೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಮಡಿಕೇರಿ, ವಿಜಯಪುರದಲ್ಲಿ ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ರ್ಯಾಲಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅಂತಂದ್ರೆ ಈ ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ, ಕ್ಯಾಪಿಟೇಷನ್ ಫೀ ಮುಖಾಂತರ ಬಂದು ಒಳಗಡೆ ಎಲ್ಲ ಸೇರ್ಕೊಂಡವರು ಅವರಿಂದ ಕಾಂಪಿಟೆನ್ಸ್ ಇರುತ್ತೆ. ಅವ್ರ ಹತ್ರ ಒಂದು ದೇಶದ 147 ಕೋಟಿ ಜನಸಂಖ್ಯೆಯ ಆರೋಗ್ಯವನ್ನ ಕಾಪಾಡಬೇಕಾದಂತವ್ರು ಡೊನೇಷನ್ ಕೊಟ್ಟು ಒಳಗಡೆ ಬಂತು ಅಂತಂದ್ರೆ ಚಿಕಿತ್ಸೆ ಪಡೆಯೋ ಸ್ಥಿತಿ ಏನಾಗ್ಬೇಕು. ಹಾಗಾಗಿಯೇ ಈ ನೀಟ್ ನ ತಗೊಂಡ್ಬಂದ್ರು ಬಹಳ ಚಂದವಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಆದ್ರೆ ಲೀಕ್ ಆಗಿದ್ದು ಖಂಡಿತ ಅದು ಅಕ್ಷಮ್ಯ ಅಪರಾಧನೇ. ಮುಂದಿನ ಸರಿಯಿಂದ ಕಂಪ್ಯೂಟರೈಸ್ಡ್ ಎಕ್ಸಾಮಿನೇಷನ್ ನಡೆಯುತ್ತೆ. ಇನ್ನೂ ವ್ಯವಸ್ಥೆಯನ್ನು ಸುಧಾರಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಡೆಲ್ಲಿನಲ್ಲಿ ಜಂತರ್ ಮಂತರಲ್ಲಿ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಪ್ರೊಟೆಸ್ಟ್ ಕೂತ್ರು. ಸೀಟು ಅನೌನ್ಸ್ಮೆಂಟ್ ಮಾಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೆಟ್ ಆದ್ಮೇಲೂ ಕೂಡ ಪೊಲೀಸರ ಮೇಲೆ ಆಕ್ರಮಣ ನಡೆಯುತ್ತದೆ. ವಿದ್ಯಾರ್ಥಿಗಳ ಹೋರಾಟವನ್ನೇ ಹತ್ತಿಕ್ಕಿ ಇವರ ಪರ್ಸನಲ್ ಅಜೆಂಡಾಗಳನ್ನು ತಗೊಂಡು ದೇಶದ್ರೋಹದ ಕೆಲಸಗಳನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇದನ್ನು ನಮ್ಮ ಇವರೇನಿದು ರ್ಯಾಂಚುಕ್ ಅವರಿದ್ದಾರಲ್ಲ, ಅವರ ಪತ್ನಿಯವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ನವರು ಇದನ್ನು ದಾರಿ ತಪ್ಪಿಸಿದ್ರು ಅವರ ಪಕ್ಷದ ಲಾಭಕ್ಕಾಗಿ ಅಥವಾ ಅವರ ರಾಜಕೀಯ ತೆವಲುಗಳಿಗಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನೇ ಲೆಕ್ಕಿಸದೆ ಅವರು ಹೈಜಾಕ್ ಮಾಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.